ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲೇಡೀಸ್ ಕಾರ್ನರ್. ನಾನು ಫಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಮ್ಮಣ್ಣ ನಾನ್ ವೆಜ್ ಐಟಮ್ಸ್ ಚೆನ್ನಾಗಿ ಮಾಡ್ತಾನೆ, ಅದರಲ್ಲೂ ಬಿರಿಯಾನಿನ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿದ್ದೆ. ಮೊನ್ನೆ ಸಂಡೇ ನಮ್ಮ ಮನೆಗೆ ಬಂದಿದ್ದ, ಆವಾಗ ಅವನ ಕೈಯಲ್ಲೇ ಬಿರಿಯಾನಿನ ಮಾಡಿಸ್ದೆ. ಅದರಲ್ಲೂ ಮುಸ್ಲಿಂ ಸ್ಟೈಲಲ್ಲಿ ಬಿರಿಯಾನಿಯನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ ಬೇಕಾಗಿರುವಂಥದ್ದು 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು, 3 ಟೊಮೊಟೊ, 4 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದಾನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೆಯಲ್ಲೇ ಮಾಡಿಕೊಟ್ಟಿದ್ದೀನಿ. ಒಂದು ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಬೇಕಾಗಿರುವಂಥ ಪಲಾವ್ ಐಟಮ್ಸು, ಪಲಾವ್ ಎಲೆ, ಚಕ್ಕೆ, ಲವಂಗ, ಸೋಂಪು, ಕಸ್ತೂರಿ ಮೆಥಿ ಇಷ್ಟನ್ನು ಕೂಡ ನಾವು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈನ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಫ್ರೈ ಮಾಡಬೇಕು ಅದನ್ನು ಚೆನ್ನಾಗಿ. ಒಂದೆರಡು ಏಲಕ್ಕಿ ಕೂಡ ಇಲ್ಲಿ ನಾವು ಆ್ಯಡ್ ಮಾಡಿಕೊಳ್ಬೇಕು. ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿನ ಹಾಕಬೇಕು. ಆ ಈರುಳ್ಳಿನ ನಾವು ತುಂಬ ಜಾಸ್ತಿನೇ ಹಾಕಬೇಕು ಬಿರಿಯಾನಿಗೆ, ಯಾಕಂದರೆ ಜಾಸ್ತಿ ಈರುಳ್ಳಿ ಹಾಕಿದಷ್ಟು ಬಿರಿಯಾನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಂದು 20 ನಿಮಿಷನೇ ಫ್ರೈ ಮಾಡಿದ್ದಾನೆ. ಈರುಳ್ಳಿನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದಾನೆ. ಅದರಿಂದನೇ ಅನಿಸುತ್ತೆ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರೋದು. ನೋಡಿ, ಈ ರೀತಿ ತುಂಬ ಕೆಂಪಗಾಗಬೇಕು ಈರುಳ್ಳಿ, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ದ. ರುಬ್ಬಿಟ್ಕೊಂಡಿದ್ದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದಾನೆ. 2-3 ಸ್ಪೂನ್ ಹಾಕ್ತಾ. ನಾವಿಲ್ಲಿ ಮಾಡ್ತಾ ಇರೋದು 1 kg ಚಿಕನ್ಗೆ ನಾವು ಬಿರಿಯಾನಿಯನ್ನು ಮಾಡ್ತಾ ಇರೋದು. ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಟೊಮೊಟೊವನ್ನು ಕೂಡ ಹಾಕ್ಕೊಳ್ಬೇಕು. ಅದು ಒಂದು 5 ನಿಮಿಷ ಚೆನ್ನಾಗಿ ಸಾಫ್ಟ್ ಆಗೋ ಥರ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾವಿಲ್ಲಿ ಅರಳುಪ್ಪನ್ನು ಯೂಸ್ ಮಾಡ್ತಾಯಿದ್ದೀವಿ. ಈ ಪುಡಿ ಉಪ್ಪಿಗಿಂತ ಅರಳುಪ್ಪು ಅಡುಗೆಗೆ ಒಳ್ಳೆ ರುಚಿಯನ್ನು ಕೊಡುತ್ತೆ. ಆದಷ್ಟು ಎಲ್ಲರೂ ಕೂಡ ಅರಳುಪ್ಪನ್ನೇ ಯೂಸ್ ಮಾಡಿ, ಅಡುಗೆ ರುಚಿ ತುಂಬ ಚೆನ್ನಾಗಿರುತ್ತೆ. ಒಂದೆರಡು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಅವನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಈ ಡ್ರೈ ಐಟಮ್ಸು, ಪಲಾವ್ ಐಟಮ್ಸ್ ಏನೇನು ಬರುತ್ತೆ ಅದನ್ನೆಲ್ಲ ಸ್ವಲ್ಪ ಅವನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾನೆ. ಅವ್ರ ಮನೇಲೂ ಅಷ್ಟೇ ಮಾಡ್ಬೇಕಾದ್ರೆ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡು ಅದೊಂದು ಸ್ಪೂನ್ ಹಾಕ್ತಾನೆ. ಅದರಿಂದನೇ ಈ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಮತ್ತು 1-2 ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು. ಇದೆಲ್ಲ ಹಾಕಿದ್ಮೇಲೆ ನಾವು ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಬಿಟ್ಕೊಳ್ಬೇಕು. ಅದು ಗ್ರೇವಿ ಥರ ಆಗಬೇಕು. ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಮತ್ತು 1-2 ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಳ್ಬೇಕು. ಕಾಲು ಲೀಟ್ರ್ ಮೊಸರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಮೊಸರನ್ನು ಹಾಕ್ಕೊಳ್ಬೇಕು. ಅವನು ಪ್ರತಿಯೊಂದು ಐಟಮ್ ಹಾಕಬೇಕಾದ್ರೂ ಅಷ್ಟೇ 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಿದ್ದ. ಇದರಿಂದ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿಟ್ಕೊಂಡಿದ್ದಂತಹ ಪುದೀನ, ಕೊತ್ತಂಬರಿ ಸೊಪ್ಪನ್ನು ನಾವಿಲ್ಲಿ ಲಾಸ್ಟಲ್ಲಿ ಚೆನ್ನಾಗಿ ಗ್ರೇವಿ ಥರ ಆಗಿರುತ್ತಲ್ಲ ಆ ಟೈಮಲ್ಲಿ ಹಾಕ್ಕೊಳ್ಬೇಕು. ಕೊನೆಯಲ್ಲಿ ನಾವು ಚಿಕನನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅದು ಗ್ರೇವಿ ರೀತಿ ಆಗಿರಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರಬೇಕು. ಆವಾಗ ನೀರನ್ನು ಚೆನ್ನಾಗಿ ಸೋಸಿ ತೆಗೆದು, ಚಿಕನ್ನಲ್ಲಿ ನೀರು ಇರಬಾರ್ದು, ಆ ರೀತಿ ಚೆನ್ನಾಗಿ ಸೋರಿಸಿ ಚಿಕನನ್ನು ಹಾಕ್ಕೊಳ್ಬೇಕು. ಆ ಗ್ರೇವಿ ಎಲ್ಲ ಚಿಕನ್ಗೆ ಹಿಡಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 1/4 ಗಂಟೆ ಚೆನ್ನಾಗಿ ಬೇಯಿಸಬೇಕು. ಅದನ್ನು ಚಿಕನ್ನ ಮಸಾಲೆ ಹಿಡಿಬೇಕು. ಆ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾವು ಫಸ್ಟೇ ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ಇವಾಗ ಒಂದು ಸ್ವಲ್ಪ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು.
ಇವಾಗ ಚೆನ್ನಾಗಿ ಅದು ಆಯಿಲೆಲ್ಲ ಬಿಟ್ಕೊಂಡಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಚಿಕನಿಗೆ ಹಿಡ್ಕೊಂಡಿದೆ. ಅಲ್ಲಿ ತನಕ ನಾವು ಒಂದು 15 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸಬೇಕು ಅದನ್ನು. ಸ್ವಲ್ಪ ಆದಷ್ಟು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಕೊಂಡ್ಬಿಡುತ್ತೆ. ನಾವಿಲ್ಲಿ ಒಂದು 3 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀವಿ. ಅಂದರೆ ಈ ಪಾತ್ರೆ 3 ಗ್ಲಾಸ್ ಅಕ್ಕಿಯನ್ನು ಹಿಡಿಯುತ್ತೆ. ಅದ್ರ ಪ್ರಕಾರ ನಾವು ನೀರನ್ನು ಹಾಕ್ಕೊಂಡ್ವು. 2 ಪಾತ್ರೆ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ. ಅದು ಸ್ವಲ್ಪ ಕುದಿ ಬರ್ತಿದ್ದಾಗೇ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ನಾವು ತಕ್ಷಣ ಲಿಡ್ ಕ್ಲೋಸ್ ಮಾಡಬಾರ್ದು. ಸ್ವಲ್ಪ ಟೇಸ್ಟ್ ನೋಡು ಅಂತ ಹೇಳ್ದ. ಸ್ವಲ್ಪ ಖಾರ ಎಲ್ಲ ಕಡಿಮೆ ಇತ್ತು, ಹಾಗಾಗಿ ಸ್ವಲ್ಪ ಅಚ್ಚ ಖಾರದ ಪುಡಿ, ಅರಿಶಿನ ಮತ್ತು ಧನಿಯಾ ಪೌಡ್ರನ್ನು ಲಾಸ್ಟಲ್ಲಿ ಸ್ವಲ್ಪ ಆ್ಯಡ್ ಮಾಡ್ದೆ. ಈ ಕಡೆ ಮಟನ್ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಒಂದು 4-5 ಈರುಳ್ಳಿ, ಒಂದು 3 ಬೆಳ್ಳುಳ್ಳಿ ಮತ್ತು ಒಂದು 4 ಇಂಚಷ್ಟು ಶುಂಠಿಯನ್ನು ತಗೊಳ್ಬೇಕು. ಫಸ್ಟು ಈರುಳ್ಳಿ ಮತ್ತು ಟೊಮೊಟೊವನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಈ ಟೊಮೊಟೊ ಈರುಳ್ಳಿ ಎಲ್ಲ ಸಪ್ರೇಟಾಗಿ ನಾವು ರುಬ್ಕೊಳ್ಬೇಕು. ತೆಂಗಿನಕಾಯಿನ ನಾವು ಸಪ್ರೇಟಾಗಿ ರುಬ್ಕೊಳ್ಬೇಕು. 1.5 kg ಅಷ್ಟು ನಾವು ಮಟನನ್ನು ತೊಗೊಂಡಿದ್ದೀವಿ. ಆ ಮಟನ್ನು ಕೂಡ ಚೆನ್ನಾಗಿ ತೊಳೆದು ನೀರನ್ನು ಸೋರಿಸಿ ಇಟ್ಕೊಳ್ಬೇಕು. ಒಂದು ಕುಕ್ಕರಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕಿದ್ರೆ ಸಾಂಬಾರಿಗೆ ಮಟನ್ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ನಮ್ಮಮ್ಮ ಕೂಡ ಎಲ್ಪ್ ಮಾಡ್ತಾಯಿದ್ವು. ಅವ್ನಿಗೆ ಏನೇನು ಐಟಮ್ ಬೇಕು, ಎಷ್ಟೆಷ್ಟು ಬೇಕು ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ವು. ಅಂದರೆ ಅವನು ಎಲ್ಲ ಕಣ್ಣು ಮತ್ತು ಕೈ ಅಳತೆಲ್ಲ ಹೇಳ್ಬಿಡ್ತಾನೆ. ಇಷ್ಟು ಈರುಳ್ಳಿ ಬೇಕು, ಇಷ್ಟು ಸಾಲ್ಟ್ ಬೇಕು, ಇಷ್ಟು ಸಾಮಾನು ಬೇಕು ಅಂತ ಎಲ್ಲ ಹೇಳ್ಬಿಡ್ತಾನೆ. ಆದರೆ ನಮ್ಗೆ ಇವಾಗಲೂ ಬರೋಲ್ಲ. ಅಮ್ಮನ್ನೇ ಕೇಳಬೇಕು ಎಷ್ಟು ಹಾಕಬೇಕು, ಎಷ್ಟು ಮಾಡಬೇಕು ಅಂತ. ಜಾಸ್ತಿ ಜನಕ್ಕೆ ಮಾಡೋಕ್ಕೆ ನಮ್ಗೆ ಬರೋದು ಇಲ್ಲ ಇವಾಗ್ಲೂ. ಆದರೆ ಅವನು ತುಂಬ ಚೆನ್ನಾಗಿ ಮಾಡ್ತಾನೆ. ಅವನು ಇವಾಗ ರೀಸೆಂಟಾಗಿ ಒಂದು 5-6 ವರ್ಷದಿಂದ ಅಡುಗೆ ಮಾಡೋದನ್ನು ಕಲ್ತಿರೋದು. ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಅವನು ಹಾಕ್ತಾಯಿದ್ದಾನೆ ಮಟನ್ ಸಾಂಬಾರಿಗೆ. ಸ್ವಲ್ಪ ಸುಟ್ಕೊಳ್ತಾ ಇದ್ದಾನೆ, ಅಂದರೆ ಸ್ವಲ್ಪ ಕಲರ್ ಬರಲಿ ಅಂತ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದಾನೆ. ಮಟನಲ್ಲಿ ಚೆನ್ನಾಗಿ ನೀರೆಲ್ಲ ಇಂಗಿರಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಳ್ಬೇಕು. ಆ ನೀರೆಲ್ಲ ಇಂಗಿದ ಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಖಾರವನ್ನು ಹಾಕ್ಕೊಳ್ಬೇಕು. ಒಂದು ದೊಡ್ಡ ಸ್ಪೂನಲ್ಲಿ ಮಟನ್ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದಾನೆ. ನಾವೇ ಇದನ್ನು ಮಟನ್ ಸಾಂಬಾರು ಪುಡಿನ ಮಾಡ್ಕೊಳ್ಳೋದು. ಅಂದರೆ ನಮ್ಮ ಅಮ್ಮ ಮಾಡಿಕೊಡ್ತಾರೆ ಮಟನ್ ಸಾಂಬಾರು ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿ ಎಲ್ಲ. ಮತ್ತು ನಾವು ಕಾಯಿ ಸಪ್ರೇಟಾಗಿ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಬೇಕು. ನಾವಿಲ್ಲಿ ಸಾಂಬಾರನ್ನ ಅಂದರೆ ಮಟನ್ ಬೇಯಲಿ ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ. ಜಾಸ್ತಿ ನೀರನ್ನು ಹಾಕ್ಕೊಂಡಿಲ್ಲ. ಇನ್ನೊಂದು ಪಾತ್ರೆಯಲ್ಲಿ ಸಾಂಬಾರನ್ನು ಜಾಸ್ತಿ ಮಾಡ್ಕೊಳ್ತೀವಿ. ಒಂದು 3 ವಿಜಲ್ ಕೂಗಿದೆ ಮಟನ್ನು. ಅದು ಸ್ವಲ್ಪ ತಣ್ಣಗಾದಮೇಲೆ ಈ ಸಾಂಬಾರಿಗೆ ಇಲ್ಲೊಂದು ಸ್ವಲ್ಪ ಮಸಾಲೆ ಸಾಂಬಾರು ಇದೆಯಲ್ಲ ಇಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಫುಲ್ ರೆಡಿಯಾಗಿದೆ. ಹಬ್ಬದ ಊಟ ಅಂತಲೇ ಹೇಳ್ಬೋದು. ಮುದ್ದೆ ಮತ್ತು ಬಿರಿಯಾನಿ ಎಲ್ಲ ಕೂಡ ರೆಡಿಯಾಗಿದೆ. ಮತ್ತು ನಾನು ಇಡ್ಲಿ ಮಾಡಿದ್ದೆ, ತಟ್ಟೆ ಇಡ್ಲಿನ. ಅದು ಕೂಡ ಮಟನ್ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಅವ್ನು ಬಂದ್ರೇ ನಮಗೆ ಹಬ್ಬದ ಊಟ ಅಂತ ಹೇಳ್ಬೋದು. ಅವ್ನು ಬಂದಾಗ ನಾನ್ ವೆಜ್ ಐಟಮ್ಸೇ ಜಾಸ್ತಿ ಮಾಡೋದು. ತುಂಬ ಚೆನ್ನಾಗಿತ್ತು. ಬಿರಿಯಾನಿ, ಇಡ್ಲಿ, ಸಾಂಬಾರು ಎಲ್ಲ ತುಂಬ ಚೆನ್ನಾಗಿತ್ತು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಬಿರಿಯಾನಿ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿತ್ತು. ನಾನಂತೂ ಬೆಳಗ್ಗೆ ಸಾಯಂಕಾಲ 2 ಟೈಮ್ ತಿಂದೆ ಬಿರಿಯಾನಿನ. ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ನಮ್ಮ ಕೈಯಲ್ಲಿ ಮಾತ್ರ ಈ ರೀತಿ ಬಿರಿಯಾನಿ ಮಾಡೋದಕ್ಕಾಗೋದೇ ಇಲ್ಲ. ನಾನು ಸುಮಾರು ಸರಿ ಟ್ರೈ ಮಾಡಿದ್ದೀನಿ, ಆದರೆ ಇವನ ಕೈಯಲ್ಲಿ ಬರೋ ಅಷ್ಟು ಟೇಸ್ಟು ನಮ್ಮ ಕೈಯಲ್ಲಿ ಬರೋದೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.